ಯಾಕೆ ಭೂಮಿ ಮ್ಯಾಲೆ. ಬ್ರೇಕ್ನ ನಂತರ ಪ್ರೇಮ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸಾಕಷ್ಟು ಮಾತಾಡಿದ್ದಾರೆ ಪ್ರೇಮ್ ಅವರು ಹೇಗೆ ಇಂಡಸ್ಟ್ರಿಗೆ ಎಂಟ್ರಿ ಆದರು, ತಾಯಿ ಪ್ರೀತಿ ಬಗ್ಗೆ, ಅವರ ಪ್ರೀತಿ ಬಗ್ಗೆ, ಹಾಗೆ ಅವರ ಚಿತ್ರಗಳ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಸೊ ಪ್ರೇಮ್ ಅವರೇ, ಒಂದು ಅದ್ಭುತವಾದಂತಹ ತಾಯಿ ಮತ್ತು ಮಗನ ಒಂದು ಸೆಂಟಿಮೆಂಟ್ ಬಗ್ಗೆ ಹೇಳಿದ್ರಿ, ನಿಮ್ಮ ಚಿತ್ರಗಳ ಬಗ್ಗೆನೂ ಹೇಳಿದ್ರಿ. ಈಗ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳಿ. ಪ್ರೇಮ್ ಅಡ್ಡಾದಲ್ಲಿ ಏನು ನಡೀತಾ ಇದೆ? ನಾನು ಇಲ್ಲ, ಈಗ ಅಡ್ಡ ರಿಲೀಸ್ ಆದಮೇಲೆ ಆ್ಯಕ್ಚುಲಿ ನಮ್ಮದು ಓಮ್ ಬ್ಯಾನರ್ ಒಂದು ಮಾಡ್ತಾ ಇದ್ದೀವಿ. ಓಮ್ ಪ್ರೊಡಕ್ಷನ್ ಒಂದು ಸ್ಟಾರ್ಟ್ ಆಗ್ತಿದೆ. ನನ್ನ ಹತ್ರ 4 ಸಿನಿಮಾ ಕೋ ಡೈರೆಕ್ಟರ್ ಕೆಲಸ ಮಾಡಿದೆ, ವಿಜಯ್ ಅಂದ್ಬಿಟ್ಟು. ಅವ್ನು ಡೈರೆಕ್ಟ್ ಮಾಡ್ತಿದ್ದಾರೆ. ಸೊ ಅದು ನಾನೇ ಆ್ಯಕ್ಟ್ ಮಾಡ್ತೀನಿ. ದೆನ್ ಅದಾದಮೇಲೆ ಒಂದು 3D ಸಿನಿಮಾ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಸೊ ಹೊಸ ಇದು ಇಂಡಿಯಾ ಇದಕ್ಕೆ ಹೊಸ ಒಂದು ಆಯಾಮ ಕೋಣ ಅಂತ ಇಂಡಿಯನ್ ಸ್ಕ್ರೀನ್ ಪ್ಲೇ ಇದರಲ್ಲಿ ಆ ಥರ ಒಂದು ಸಿನಿಮಾ ಟ್ರೈ ಮಾಡ್ತೀನಿ, ನಾನು ಡೈರೆಕ್ಟ್ ಮಾಡೋಣ ಅಂತ. ದೆನ್ ಸುದೀಪ್ ಅವ್ರಿಗೊಂದು ಸಿನಿಮಾ ಮಾಡಬೇಕು, ಅವ್ರಿಗೊಂದು ಸಿನಿಮಾ ಮಾಡಬೇಕು. ಅವ್ರಿಗೊಂದು ಉಪ್ಪಿಯವರು ಮತ್ತು ತಿರ್ಗಾ ನಾನು ಮುನಿರತ್ನವ್ರ ಬ್ಯಾನರಲ್ಲಿ ಒಂದು ಸಿನಿಮಾ ಮಾಡಬೇಕಾಗಿತ್ತು. ಮುನಿರತ್ನವ್ರ ಬ್ಯಾನರು ಮತ್ತು ಉಪ್ಪಿಯವರು ನಾನು ಇಬ್ಬರು ಆ್ಯಕ್ಟ್ ಮಾಡಬೇಕಾಗಿತ್ತು. ಆಗ ಉಪ್ಪಿ ಸರ್ ಸ್ವಲ್ಪ ಬ್ಯುಸಿ ಆದರು. ಆ ಟೈಮಲ್ಲಿ ನಾನು ಈ ಕಡೆ ಬಂದ್ಬಿಟ್ಟೆ, ಅವರು ಆ ಕಡೆ ಹೋದರು. ಸೊ ಅವ್ರದ್ದು ಒಂದು ಕಮಿಟ್ಮೆಂಟ್ ಇದೆ. ಯಾವಾಗ ಇದಾಗುತ್ತೆ, ಅವ್ರು ಯಾವಾಗ ಫ್ರೀ ಆಗ್ತಾರೆ, ನಾವು ಫ್ರೀ ಆಗ್ತೀವಿ. ಸೊ ಆ ಟೈಮಲ್ಲಿ ನೋಡ್ಕೊಂಡು ಮಾಡ್ತೀವಿ. ಈ ಪ್ರೋಗ್ರಾಮ್ ಮೂಲಕ ನೀವು ಪ್ರೇಮ್ ಅವರು ಯಾವಾಗ ನಿರ್ದೇಶನಕ್ಕೆ ಮತ್ತೆ ರೆಡಿ ಆಗ್ತೀರಿ? ನೀವು ಏನಿದೆ ನಿರ್ದೇಶನ ಅದ್ರ ಬಗ್ಗೆ ಏನಿದೆ ತಲೆಯಲ್ಲಿ? ಈಗೆಲ್ಲ ಅದೇ ಕೇಳ್ತಾ ಇರೋದು, ಯಾವ ಡೈರೆಕ್ಷನ್ ಯಾವ ಮಾಡ್ತೀನಿ, ನೆಕ್ಸ್ಟ್ ಇಯರ್ ಮಾಡಬೇಕು, ನೆಕ್ಸ್ಟ್ ಇಯರ್ ಮಾಡ್ತೀನಿ. ಬಟ್ ಅದನ್ನೇ ಈಗ ಮಾಡ್ತಾ ಇದ್ದೀನಿ. ಇನ್ನದಕ್ಕಿಂತ ಹೆಚ್ಚಾಗಿ ಒಂದು ಹೊಸ ಪ್ರಯೋಗ ಕೈ ಹಾಕ್ತಾ ಇದೀನಿ, ನೋಡೋಣ ಹೆಂಗೆ ಇದಾಕೋಣ. ನೆಕ್ಸ್ಟ್ ಇಯರ್ ಕೈ ಹಾಕ್ಬೇಕು ಅಂತ ಮಾಡಿದ್ದೀನಿ. ಈಗ 2 ಸಿನಿಮಾ ಆ್ಯಕ್ಟ್ ಮಾಡ್ತೀನಿ. ಆ್ಯಕ್ಟ್ ಮಾಡಿ ಮುಗಿಸಿ ನೆಕ್ಸ್ಟ್ ಇಯರು ಒಂದು ಸಿನಿಮಾ ಮಾಡಬೇಕು. ಐ ಥಿಂಕ್ ಕನ್ನಡ ಚಿತ್ರರಂಗ ಸೌತ್ ಇಂಡಿಯಾದಲ್ಲಿ ಹೈಯೆಸ್ಟ್ ಬಜೆಟ್ ಶಂಕರ್ ಅವ್ರದ್ದಾದ್ಮೇಲೆ ಇಲ್ಲಿ ಹೈಯೆಸ್ಟ್ ಬಜೆಟ್ ಸಿನಿಮಾ ಅದು ಅಂತ ನನ್ನ ಅನಿಸಿಕೆ. ಬಟ್ ಮಾಡ್ತಾ ಇದ್ದೀವಿ, ಟ್ರೈ ನೋಡೋಣ ಅದು ಹೆಂಗಾಗುತ್ತೆ ಅಂತ. ಇಷ್ಟೆಲ್ಲ ಹೇಳ್ತೀನಿ, ಅನೌನ್ಸ್ಮೆಂಟ್ ಮಾಡ್ತೀನಿ ಖಂಡಿತವಾಗಿ. ಓಕೆ, ಹ್ಯಾಟ್ರಿಕ್ ಡೈರೆಕ್ಟರ್ ಮತ್ತೊಂದು ಹ್ಯಾಟ್ರಿಕ್ ಮೂವಿ ಬರಲಿ ಅಂತ ನಾವು ಕೂಡ ಆಶಿಸ್ತಾ. ಇದು ಲಾಸ್ಟ್ ಗಿಫ್ಟ್ ನನ್ನ ಕಡೆಯಿಂದ. ಥ್ಯಾಂಕ್ ಯು. ಇಲ್ಲ, ನೀನು ಇನ್ನೊಂದು ಗಿಫ್ಟ್ ಕೊಟ್ಟಿದ್ರೆ ಆಗಿರೋದು, ಲಾಸ್ಟ್ ಬಂದ್ಬಿಟ್ರೆ ಈ ಕಾರ್ಯಕ್ರಮದ ಕೊನೆಯ ಗಿಫ್ಟ್. ಹೌದಾ? ಓಕೆ, ತಗೊಳ್ತಾ ನಾನು ಕೆಲವೊಂದು ಸಣ್ಣ ಪ್ರಶ್ನೆಗೆ ಉತ್ತರ ಕೊಡಬೇಕೀಗ. ಡೈರೆಕ್ಟ್ರು ಕಲಾವಿದನಲ್ಲಿ ಏನು ವ್ಯತ್ಯಾಸ? ಅವ್ನು ಸ್ಕ್ರೀನ್ ಮೇಲೆ ಬರ್ತಾನೆ, ಇವನು ಬ್ಯಾಕ್ ನಿಂತ ಆಕ್ಷನ್ ಕಟ್ ಹೇಳ್ತಾನೆ, ಅಷ್ಟೇ ಬಿಟ್ರೆ ಅವನಲ್ಲೂ ಅದೇ ಇರುತ್ತೆ. ಯಾಕಂದ್ರೆ ಇವ್ನು ಏನು ಮೈಂಡಲ್ಲಿ ಇಟ್ಕೊಂಡಿರ್ತಾನೆ, ಇವ್ನು ಏನು ಫೀಲಿಂಗ್ಸ್ ಇರುತ್ತೆ, ಅದೇ ತಗೊಂಡೋಗಿ ಅವ್ನ ಮೇಲೆ ಹಾಕೋದು. ಡೈರೆಕ್ಟರ್ ಆಕ್ಟರ್ ಆದಾಗ ಡೈರೆಕ್ಟರ್ ಆಗ್ತದೆ, ಎರಡು ಒಂದೇ. ಒಬ್ಬ ಕ್ರಿಯೇಟರ್ ಆಕ್ಟರ್ ಆದ್ಮೇಲೆ ಸೊ ಅವನಿಗೆ ಗೊತ್ತಿರುತ್ತೆ, ಸೊ ಅವನೇ ಮಾಡ್ತಾನೆ. ಓಕೆ, ರಿಯಲ್ ಲೈಫ್ಗೂ ಏನು ವ್ಯತ್ಯಾಸ? ರಿಯಲ್ ಲೈಫು ಸ್ವಲ್ಪ ಅಲ್ಲ, ತೀರಾ ಸುಳ್ಳು ಹೇಳ್ತೀವಿ. ರಿಯಲ್ ಲೈಫಲ್ಲಿ ಸುಳ್ಳು ಹೇಳ್ತೀವಿ ಅಂದ್ರೆ ರಿಯಲ್ ಲೈಫಲ್ಲಿ ಬಗ್ಗೆ ಬಹುಶಃ ರಕ್ಷಿತ್ ಅವ್ರಿಗೆ ಕೇಳ್ಬೇಕು ಅನ್ಸುತ್ತೆ. ಸುಳ್ಳು ಹೇಳಿದ್ರೆ ಮುಗೀತು ನಮ್ಮ ಕಥೆಯಲ್ಲಿ. ನನ್ನ ಮಗನ್ಗ ನಿಮ್ಗೂ ಕಾರ್ ಕ್ರೇಜ್ ತುಂಬಾ ಇದೆಯಂತೆ, ಹೌದಾ? ನಾನು ಯಾವಾಗ ಚೇಂಜ್ ಮಾಡ್ತಾ ಇರ್ತೀನಿ ವೆಹಿಕಲ್ಸ್ಗಳನ್ನ. ಬಟ್ ಈಗೊಂದು ಸಾಂಗ್ ಪ್ಲೇ ಆಗಬೇಕು ಅಂದ್ರೆ ಪ್ರೇಮ್ ಅವರೊಂದು ಹಾಡು ಹೇಳಬೇಕು. ಪ್ರೀತಿಯಕ್ಕೆ ಭೂಮಿ ಮೇಲಿದೆ ಯಾವ್ದಾದ್ರು ನಿಮ್ಮ ಇಷ್ಟವಾದ ಸಾಂಗ್? ಪ್ರೀತಿಯಕ್ಕೆ ಭೂಮಿ ಮೇಲಿದೆ ಇಂತ ಆ್ಯಕ್ಚುಲಿ ಇದ್ರಲ್ಲಿ ಬರ್ತೀನಿ, ಪ್ರೇಮ್ ಅಡ್ಡದಲ್ಲಿ ಬರ್ತೀನಿ. ತುಂಬ ಚೆನ್ನಾಗಿ ಬರ್ತೀನಿ ಅದನ್ನ. ನಾನು ನಮ್ಮ ಮೇಡಮ್ ತುಂಬ ಇಷ್ಟ ಅವ್ರದ್ದು. ಅದು ಮೇಡಮ್ಗೆ ಸಖತ್ ಹಿಟ್ ಅದು. ಐ ಥಿಂಕ್ ನೀವು ಎಲ್ಲರೂ ಇನ್ನೂ ಕೇಳಿಲ್ಲ ಅನ್ಕೋತೀನಿ ಮೋಸ್ಟ್ಲಿ. ಐ ಥಿಂಕ್ ನೀವು ಕೇಳಿಲ್ವಾ? ಕಳ್ಳಿ ಇವಳಲ್ಲ, ಇನ್ನೊಂದು ಸಾಂಗ್ ನಾನು ಆಡಿದ್ದೀನಿ ನೋಡಿ. ಮತ್ತೆ ನೀವು ಇದು ಹೆಂಗೆ ನನ್ನ ಕರೆದ್ರಿ, ನನ್ನ ಸಾಂಗೇ ಕೇಳಿಲ್ಲ ನೀವು. ಹೆಂಗೆ ಅಂತ ಕರೆದಿದ್ದೀವಿ. ಬಾಡಿಗೆಗೆ ಬಂದು ಹೋಗೋ ಭೂಮಿಯಲ್ಲಿ ಆಸೆಗಳ ಮೂಟೆ ಹೊತ್ತ ತಿರುಕರಿಲ್ಲಿ, ಹುಟ್ಟು ಸಾವಿನ ಈ ಜೀವನ, ಏಳು ಬೀಳಿನ ಈ ಜೀವನ ನಮ್ಮ ಕೈಯಲ್ಲಿಲ್ಲ ಅಂತ ಬರೆದಿದೆ. ನಟ್ ಬೋಲೋ ರೇ ಬೋಲೋ ಬೋಲೋ ಶಂಕರ ಅಂತ. ಸೊ ಯಾಕೆ ಬರೆದಿದೆ ಅಂತ ಅಂದರೆ, ಹುಟ್ಟು ಸಾವು ಅಂದರೆ ಬಾಡಿಗೆ ಮನೆ ಇದು. ನಾವು ಇಲ್ಲಿ ಬಂದಿರೋದು ರೆಂಟ್ ಹೌಸ್. ನಾವು ಭೂಮಿ ಮೇಲೆ ಇರೋದೇ ಬಾಡಿಗೆಗೆ ಬಂದು ಹೋಗೋ ಜನಗಳು ತಿರುಕ್ರಂತೆ. ನಮ್ಗೆ ಅದು ಬೇಕು, ಈಗ ಹೇಳಿದ್ನಲ್ಲ ನಂಗೆ ಕಾರ್ ಬೇಕು, ಜಾಗವರು, ಈ ಥರ ತಿರುಕರು ನಾವೆಲ್ಲ ಆಸೆಗಳು ಜಾಸ್ತಿ ಪಡ್ತೀವಿ. ಇಲ್ಲಿ ಫಸ್ಟ್ ಆಫ್ ಆಲ್ ನೀನು ಬಂದಿರೋದೇ ರೆಂಟ್ ಕಟ್ಟು ಬ್ಯಾಕ್ ಟು ರಿಟರ್ಸ್ ಹೋಗ್ತಾ ಇರೋ ಇದು. ಈ ಥರ ಒಂದು ತುಂಬ ಕೆಲವು ಕಡೆ ಹರ್ಟ್ ಆದಾಗ ಈ ಥರ ಬರೆದ್ಬಿಡ್ತೀನಿ. ನನಗೆ ಮೋಸ ಆದಾಗ, ನನಗೆ ನೋವಾದಾಗ, ನನಗೆ ಯಾರಾದ್ರೂ ಬೇಕು ಅಂತ ನಾನು ನಿಜವಾಗ್ಲೂ ಅವ್ರಿಗೆ ಸತ್ಯ ಹೇಳಿ ನಿಜವಾಗ್ಲೂ ಇದು ಕೊಟ್ಟಾಗ, ನನಗೆ ಸುಳ್ಳು ಅಂದಾಗ, ನನಗೆ ಈ ಥರದವಾಗ ಒಬ್ಬನೇ ಕಾರ್ ಎತ್ಕೊಂಡೋಗಿ ಈ ಥರ ಬರೀತೀನಿ. ಅದನ್ನು ತೊಗೊಂಡೋಗಿ ಸಿನಿಮಾಗೆ ಹಾಕ್ತೀನಿ. ನನ್ನ ಸ್ಟೈಲ್ ಹಂಗೆ. ನಾನು ಇವತ್ತಿನವರೆಗೂ ನನ್ನ ಸಾಂಗ್ ಬರೆದಿರೋದು ಎಲ್ಲ ಹಂಗೆ. ನನ್ನ ಪ್ರೀತಿಯಕ್ಕೆ ಮೇಲೆ ಸಾಂಗ್ ಬರೆದೆ, ಈ ಬಿಲೀವ್ ಆರ್ ನಾಟ್ ಇದೆ ಫ್ಯಾಂಟಾಸ್ಟಿಕ್ ಸಾಂಗ್. ನಾನು ಎಲ್ಲೇ ಹೋಗಲಿ, ಮೊನ್ನೆ ಗದಗ ಹೋಗಿದಾಗ ನಾನು ಹೋದಾಗ ಎಲ್ಲ ಜನ ಹಂಗೆ ಹೇಳ್ತಾರೆ ನನಗೆ, ಈ ಪ್ರೀತಿ ಯಾಕೆ ಭೂಮಿ ಮೇಲೆ ಅಂತ. ಅದರಲ್ಲಿ ಲೈನ್ ಬರೆದಿದ್ದೆ ನಾನು ಆ್ಯಕ್ಚುಲಿ.
ಹುಡುಗಿಗೆ ಯಾರು ಇವತ್ತು ಯಾವುದೇ ಹುಡುಗಿ ಆಗಲಿ ಲವ್ ಮಾಡೋದು ಅದೇ ಸ್ಟೈಲ್ ಆ್ಯಕ್ಚುಲಿ ನನ್ನ ಇಮೇಜಲ್ಲಿ. ನೋಡದೆ ನಿನಗೇಳದೆ ನಿನ್ನ ಪ್ರೀತಿಯ ನಾ ಮಾಡಿದೆ, ಕಾರಣ ನೀ ಕೇಳದೆ ಇನ್ನೇಕೆ ಬರದೆ ಹೋದೆ ಅಂತ. ನೀನು ನೋಡಲಿಲ್ಲ, ನೀನು ಪ್ರೀತಿ ಮಾಡಿದೆ, ನೀನು ಕಾರಣ ಕೇಳಕ್ಕೆ ಬರ್ಬೇಕು ತಾನೆ. ಮುನಿ ಮಗನೇ ನೀನು ಹೆಂಗೆ ನಾನು ಲವ್ ಮಾಡ್ತೀಯ, ನಾನು ನಿನ್ನ ನೋಡಲಿಲ್ಲ, ನೀನು ಪ್ರೀತಿ ಮಾಡ್ತೀನಿ ಅಂತ್ಯ, ಆ ಕಾರಣ ಕೇಳಕ್ಕೆ ಬಾ ನಿನ್ನಂತ. ಕೂಗಿ ಕೂಗಿ ಕರೆದರು ನಾನು ಕೇಳಲಿಲ್ಲವೇ, ಒಮ್ಮೆ ಬಂದು ಹೋಗೆ ನೀನು ಕರುಣೆ ಇಲ್ಲವೇ ಬರೆದೆ. ಒಂದ್ಸರಿ ಬಾ, ನಿನ್ನ ಕರುಣೆ ಇಲ್ವಾ ನಿನಗೆ, ನಾನು ನಿನ್ನ ನೋಡಲಿಲ್ಲ, ನಾನು ಪ್ರೀತಿ ಮಾಡಿದ್ದೀನಿ, ಬಟ್ ನೀನು ಯಾವತ್ತೂ ಮುಖನೇ ತೋರಿಸಿಲ್ಲ ನನಗೆ, ಅಟ್ಲೀಸ್ಟ್ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಒಂದ್ಸರಿ ಬಾ ಅಂತ. ಇನ್ಯಾವ ಮುಟ್ಟಾಳ್ ಲವ್ ಸ್ಟೋರಿ ಅದಲ್ವಾ. ಸೊ ಹಾಡು ಹಾಡ್ಬಿಡಿ, ಅದ್ರಲ್ಲಿ ಇನ್ನೊಂದು ಮೆಲೋಡಿಯಸ್ ಸಾಂಗ್ ನನ್ನ ಇದೆ. ಪರ್ಸನಲ್ ಫೇವರೇಟ್ ಇದೆ ಅದು, ಓ ಹುಡುಗ, ಅದೊಂಚೂರು ಹಾಡ್ಬಿಡಿ. ಅದು ಲೈನ್ ನನಗೆ ಲೈನ್ ಗೊತ್ತಿಲ್ಲ. ಓ ಹುಡುಗ ನೀನು ಕುರುಡ, ಪ್ರೀತಿ ಕಾಣದೆ ಕಣ್ಣಿಗೆ, ಹೇ ಹುಡುಗಿ ನೀನಾ ಮೂಕಿ, ಹೇಳಬಾರದೆ ನೀ ನಂಗೆ. ಸೊ ನೈಸ್ ಕಾರ್ಯಕ್ರಮ ನೋಡಿದ್ಮೇಲೆ ಅಂದ್ರೆ ಭಾಗವಹಿಸಿದ ಮೇಲೆ ನಿಮ್ಗೆ ಇಲ್ಲಿ 6 ಜನರ ಜೊತೆ ಮಾತಾಡಿದ್ಮೇಲೆ ಏನಾದ್ರು 2 ಲೈನ್ ಹೇಳಿ ಅನಿಸ್ತಾ ಇದೆಯಾ? ಸಮಥಿಂಗ್ ನಾನು ಏನೋ ಕಲ್ತಂಗೆ ಆಗುತ್ತೆ, ಸಮಥಿಂಗ್ ನಾನೇನೋ ಕಲ್ತಿದ್ದೀನಿ ಸಮಥಿಂಗ್ ನನಗೆ ಗೊತ್ತಿಲ್ಲ. ಈಗ ಗಾಡಿಲಿ ಹೋಗಿ ಕೂತ್ಕೊಂಡು ಬರೆದ್ಬಿಟ್ಟು ನಾನು ಖಂಡಿತವಾಗ್ಲೂ ಹೇಳ್ತೀನಿ, ಯಾಕಂದರೆ ನಿಮ್ಮಿಂದ ನನಗೆ ಪ್ರತಿಯೊಬ್ಬರಿಂದ ಕಲಿಯೋದು ತುಂಬ ಇರುತ್ತೆ. ಸೊ ನಾವೇ ಯಾವತ್ತೂ ಇದಲ್ಲ ಕಲ್ತಿದ್ದೆ, ಇಲ್ಲಿಂದ ಸುಮ್ಮನೆ ಕಲ್ತಿದ್ದೆ. ಆಮೇಲೆ ಜೀವನದ ಬಗ್ಗೆ ಕಲ್ತಿದ್ದಿದೆ, ಆಮೇಲೆ ಸಿನಿಮಾ ಬಗ್ಗೆ ಕಲ್ತಿದ್ದೆ. ಆಗಲೇ ಕೇಳಿದ್ರು ಹೌ ವೈ ದಿಸ್ ಹಾಗೆ ಅಂತ, ಅದನ್ನೆಲ್ಲ ನಮ್ಮನ್ನು ನಾವು ತಿದ್ಕೊಳ್ಳೋಕ್ಕೆ ಕಲ್ತಿದ್ದಿದೆ. ಖಂಡಿತವಾಗ್ಲೂ ತುಂಬ ನಮ್ಮ ಫೇವ್ರೆಟ್ ಹಾಡೆಲ್ಲ ಹೇಳಿದ್ರಿ. ನಮ್ಮ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಇಷ್ಟೆಲ್ಲ ಗಿಫ್ಟ್ಗಳನ್ನೆಲ್ಲ ಸ್ಪಾನ್ಸರ್ ಅವರೇ, ಸೊ ಹಂಗಾಗಿ ಅವ್ರ ಫೇವ್ರೆಟ್ ಒಂದು ಹಾಡು ಹೊಡಿ ಮಗ ಹೊಡಿ ಮಗ. ಸುಮ್ಮನೆ ಬೈತಾರೆ, ಬೇಡ ಯಾಕೆ ಬೇಕು ಸುಮ್ಮನೆ ಏನಕ್ಕೆ ಅಂತಂದ್ರೆ ಮೊದಲೇ ತಿರ್ಗಾ ಇವನೇನ ತಿರ್ಗಾ ಹಳೆದೆತ್ತವನಲ್ಲ ಇವನು ಅಂತಾರೆ ಅವ್ರುಗಳು. ಹೇಳಿ ಹೇಳಿ. ದಾದಾ ಆಕ್ಚುಲಿ ಇವ್ರು ಆಡಿದ್ದ, ನಾನು ಫಸ್ಟ್ ನಾನು ಆಡಿದ್ದೆ. ಸಂದೀಪ್ ಅವರ ಆಗ್ರಹದ ಮೇರೆಗೆ ಈ ಹಾಡನ್ನು ಹಾಡ್ಲೇಬೇಕು ಈಗ. ಹಾಯ್ ನೀನೇನ ನೀನು ಅವ್ರು ನೆನ್ಸ್ಕೊಂಡೆ ಹೇಳಿ ಹೊಡಿ ಮಗ ಹೊಡಿ ಮಗ, ಜೋಶ್ ಬರುತ್ತೆ ಮತ್ತಷ್ಟು. ಅದು ತುಂಬ ಇದು ಆ್ಯಕ್ಚುಲಿ ಸಾಂಗ್. ಹುಟ್ಟು ದಾನ ಕಣೋ ಸಾವು ಗುಟ್ಟು ಕಣೋ, ನಾನನ್ನೋನು ನಾಳೆ ಮಣ್ಣು. ತುಂಬ ಡೀಪ್ ಪದಗಳದು ಎಲ್ಲ ಬೇಡ. ಹೊಡಿ ಮಗ ಮಾತ್ರ ಬೇಡ. ಅದ ನನ್ನ ಮೇಲೆ ಹೊಡಿ ಮಗ ಬಿಡಬೇಡ ಅವ್ರನ್ನ. ಎಲ್ರು ಸರ್ ಹೊಡಿತೀವಿ, ಪ್ರೋಗ್ರಾಮ್ ಮುಗಿಸಿ ಎಲ್ರು ಸರ್ ಹೊಡಿಯೋಣ ಪ್ರೋಗ್ರಾಮ್ ಮುಗಿಸಿ. ಅಲ್ಲ ಇದ್ರದ್ದು ಸಿಟ್ಟೆಲ್ಲ ಈಗ 2 ಲೈನಲ್ಲಿ ಹೇಳ್ಬಿಟ್ರು. ಬಟ್ ಲಾಸ್ಟ್ ಕೊನೆಯದಾಗಿ ನೀವು ಅಡ್ಡ ಮೂವಿದೊಂದು ಇನ್ನೊಂದು ಸೂಪರ್ ಸಾಂಗ್ ಕಳ್ಳಿಯವಳು, ಅದೊಂದು ಹಾಡ್ಲೇಬೇಕು. ಅದು ಫೆಂಟಾಸ್ಟಿಕ್, ಅದು ತುಂಬ ಚೆನ್ನಾಗಿ ಬರ್ತಾರೆ. ನಾಗೇಂದ್ರ ಪ್ರಸಾದ್ ಅವ್ರು ಬರ್ದಿದ್ದಾರೆ. ಸೊ ವೆಲ್ ಗುಡ್, ತುಂಬ ಹಿಟ್ ಸಾಂಗ್, ಇವತ್ತು ಪಾಪ್ಯುಲರ್ ಹೈಯೆಸ್ಟ್ ಹಿಟ್ ಸಾಂಗ್ ಅದು. ಕಳ್ಳಿ ಇವಳು ಅಯ್ಯೋ ಕಳ್ಳಿ ಇವಳು ನನ್ನ ಕದ್ದೆ ಬಿಟ್ಟಳು ಕಣ್ಣಲ್ಲೇ ಯಾಮಾರಿಸಿ, ಮಳ್ಳಿ ಇವಳು ಬಲು ಮಳ್ಳಿ ಇವಳು ನನ್ನ ಫಾಲೋ ಮಾಡಿಕೊಂಡು ಬಂದೆ ತುಂಬ ಇಡಿಸಿ. ಸಮಥಿಂಗ್ ತುಂಬ ಸೋ ನೈಸ್. ನನಗೆ ಏನಂದರೆ ಬೇರೆ ಏನೇನೋ ಐಡಿಯಾ ಬರ್ತೀನಿ, ನೀವೆಲ್ಲ ಕೇಳಿ ಏನೇನು ಮನೆ ಹಾಳು ಕೆಲಸ ಮಾಡ್ಬೋದು ಇವಾಗ, ಏನೇನು ನೀವೆಲ್ಲ ಹೇಳಿದಿರಿ, ಏನೇನು ಮಾಡ್ಬೋದು ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ. ಭಾವನೆಗಳೆಲ್ಲ ಒಂದು ಸಾಹಿತ್ಯ ಇನ್ನೊಂದು ರೆಡಿ ಆಗುತ್ತೆ. ಹಾಗಾದ್ರೆ ನೆನಪಾಗುತ್ತೆ ಅನ್ಸುತ್ತೆ, ಹಳೇದು ಅಂದ್ರೆ ಹಳ್ಳಿನಲ್ಲಿ ಡವ್ ಮಾಡ್ತಿದ್ದ ಸ್ಟೈಲ್ ಎಲ್ಲ ನೆನಪಾಗುತ್ತೆ. ಇಲ್ಲಪ್ಪ, ನಾವು ಹಳ್ಳಿಲೆಲ್ಲ ಡವ್ ಹೊಡಿತಲ್ಲ, ಆ ಥರ ಎಲ್ಲ ಡವ್ ಬಿಡೋರ ಅವಾಗ ನಮ್ಗೆ. ಅಯ್ಯಪ್ಪ, ಅಲ್ಲ ಅದಕ್ಕೆ ಗಣೇಶ ಹಬ್ಬದಲ್ಲಿ ಆರ್ತಿಗೆ ಅಂತ ಹೆಣ್ಮಕ್ಳು ಕರೆಸ್ತಾ ಇದ್ದಿದ್ದು ಅವಾಗ ಹೊಡಿ ಮಗದ ಓಡಲೇ. ಓಕೆ, ಈಗ ಈ ಕಾರ್ಯಕ್ರಮನೇ ಒಂದು ಪ್ರೇರಣೆಯಾಗಿ ತಗೊಂಡು ನೀವು ಮತ್ತಷ್ಟು ಸಾಹಿತ್ಯಗಳು ಬರಿತೀರಿ ಅಂತ ಅನ್ಕೊಂಡಿದ್ದೀನಿ ನಾನು. ಬಹುಶಃ ಇಷ್ಟೊತ್ತು ಪಾಲ್ಗೊಂಡಿದ್ದೀರಿ ನಮ್ಮ ಜೊತೆ, ನಿಮ್ಮ ಟೈಮ್ ನಮ್ಮ ಜೊತೆ ಹಂಚ್ಕೊಂಡಿದ್ರಿ, ಬಹಳಷ್ಟು ಮಾತಾಡಿದಿರಿ, ಬಹಳಷ್ಟು ಒಳ್ಳೆ ಹಾಡುಗಳನ್ನು ಕೂಡ ಹಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ತುಂಬ ಖುಷಿ ಆಯಿತು, ತುಂಬ ನಿಮ್ಗಳ ಜೊತೆ ಎಲ್ಲ ಫೈಟ್ ಮಾಡಿ. ಫೈಟಿಂಗ್. ಓಕೆ.
ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ನಿಜಕ್ಕೂ ಜೋಗಿ ಪ್ರೇಮ್ ಬಹಳಷ್ಟು ನಿರ್ದೇಶಕರಾಗಿ ಆಕ್ಷನ್ ಕಟ್ ಹೇಳಿದ ಪ್ರೇಮ್ ಅದ್ಭುತ ಗೀತೆಗಳನ್ನು ಬರೆದು ಕೂಡ ಬಹಳಷ್ಟು ಹೃದಯವನ್ನ ತಟ್ಟಿದ್ದಾರೆ. ಜೊತೆಗೆ ಗಾಯನದ ಮೂಲಕ ಕೂಡ ಬಹಳಷ್ಟು ಮನಸ್ಸನ್ನ ಮುಟ್ಟಿದ್ದಾರೆ. ಇದರ ಜೊತೆಗೆ ನಾಯಕನಾಗಿ ಕೂಡ ಒಂದು ಕೈ ನೋಡೇ ಬಿಡೋಣ ಅಂತ ಬಹಳಷ್ಟು ಕೈಯಲ್ಲಿ ಚಿತ್ರಗಳನ್ನು ಹಿಡ್ಕೊಂಡಿದ್ದಾರೆ. ಆದರೆ ಅಭಿಮಾನಿಗಳ ಆಶಯದಂತೆ, ನಮ್ಮೆಲ್ಲರ ಆಶಯದಂತೆ ಜೋಗಿ ಪ್ರೇಮ್ ಅವರ ನಿರ್ದೇಶನದಲ್ಲಿ ಮತ್ತಷ್ಟು ಜೋಗಿಯಂತಹ ಇತಿಹಾಸಗಳ ಸೃಷ್ಟಿಯಾಗಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.